ಜಿಪಿಎ ಚುನಾವಣೆಗೆ ಮತ್ತೊಂದು ಗ್ರಹಣ ಬಡಿದಂತಾಗಿದೆ. ಜಿಪಿಎ ವ್ಯಾಪ್ತಿಯ 5 ಪಾಲಿಕೆಗಳ ಚುನಾವಣೆ ಮತ್ತೆ ಮುಂದೂಡಿಕೆಯಾಗುತ್ತಾ ಎನ್ನುವಂತಹ ಪ್ರಶ್ನೆ ಉದ್ಭವವಾಗಿದೆ. ಜಿಪಿಎ ಚುನಾವಣೆಗೆ ಮತ್ತೊಂದು ಗ್ರಹಣ. ಜಿಪಿಎ ವ್ಯಾಪ್ತಿಯ 5 ಪಾಲಿಕೆಗಳ ಚುನಾವಣೆ. ಈ ಜಿಪಿಎ ಚುನಾವಣೆ ಮತ್ತಷ್ಟು ತಿಂಗಳು ಮುಂದೂಡಿಕೆಯಾಗುತ್ತಾ? ಜೂನ್ ತಿಂಗಳೊಳಗೆ ಚುನಾವಣೆ ನಡೆಯಬೇಕಿತ್ತು. ಕೋರ್ಟ್ ಕೂಡ ಆದೇಶವನ್ನ ನೀಡಿದೆ. ಜೂನ್ 30ರೊಳಗೆ ಪ್ರಕ್ರಿಯೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ಕೂಡ ನೀಡಿದೆ. ಸುಪ್ರೀಂ ಕೋರ್ಟ್ನ ಸೂಚನೆಯನ್ನ ನೀಡಿದ್ರೂ ಕೂಡ ಚುನಾವಣೆ ನಡೆಯೋದು ಡೌಟ್ ಎನ್ನಲಾಗ್ತಾ ಇದೆ. ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಈ ಕುರಿತಂತೆ. ಜಿಪಿಎ ಚುನಾವಣೆಗೆ ಮತ್ತೊಂದು ಗ್ರಹಣ ಬಡಿದಂತಾಗಿದೆ. ಜಿಪಿಎ ಚುನಾವಣೆ ಮತ್ತಷ್ಟು ತಿಂಗಳು ಮುಂದೂಡಿಕೆಯಾಗುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ನೋಡಿ, ಜಿಪಿಎ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 5 ಪಾಲಿಕೆಗಳಿಗೇನಿದೆ, 5 ಪಾಲಿಕೆಗಳಿಗೂ ಕೂಡ ಚುನಾವಣೆ ನಡಿಬೇಕಾಗಿತ್ತು. ಜೂನ್ ತಿಂಗಳೊಳಗೆ ಅಂದ್ರೆ ಜೂನ್ 30ರ ಒಳಗೆ ಈ ಚುನಾವಣಾ ಪ್ರಕ್ರಿಯೆಯನ್ನ ಮುಗಿಸುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನ ನೀಡಿದ್ರೂ ಕೂಡ ಯಾಕೋ ಚುನಾವಣೆ ನಡೆಯೋದು ಡೌಟ್ ಎನ್ನಲಾಗ್ತಾ ಇದೆ. ಈ ಕುರಿತಂತೆ ನಿಮ್ಮ KNBಯಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ಜಿಪಿಎ ಚುನಾವಣೆ ಯಾಕೆ ಮುಂದೂಡಿಕೆಯಾಗ್ತಾ ಇದೆ? ಜಿಪಿಎ ಚುನಾವಣೆ ನಡೆಸೋಕೆ ಹಣ ಇಲ್ಲ, ಚುನಾವಣೆ ನಡೆಸೋದಕ್ಕೆ ಸಿಬ್ಬಂದಿಯೂ ಕೂಡ ಇಲ್ಲ. ಹೀಗಾಗಿ ಸುಪ್ರೀಂಗೆ ರಾಜ್ಯ ಚುನಾವಣಾ ಆಯೋಗ ಅಲವತ್ತನ್ನ ಕೊಟ್ಟಿದೆ. ಇನ್ನ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಿದಂತಹ ಆಯೋಗ ಚುನಾವಣೆ ನಡೆಸಲು ಯಾವುದೇ ಹಣವನ್ನ ಹೊಂದಿಲ್ಲ. ಹಣಕ್ಕಾಗಿ ಆಯೋಗವು ಸರ್ಕಾರದ ಮೇಲೆ ಅವಲಂಬಿತವಾಗಿದೆ. ಹೀಗಾಗಿ ಲಾಜಿಸ್ಟಿಕ್, ಸಿಬ್ಬಂದಿ ಮತ್ತು ಮೂಲ ಸೌಕರ್ಯಕ್ಕೆ ಹಣ ಬೇಕೇ ಬೇಕಾಗುತ್ತೆ ಚುನಾವಣೆ ನಡೀಬೇಕು ಅಂದ್ರೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಕುರಿತಂತೆ ಮನವಿಯನ್ನ ಮಾಡಲಾಗಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.